ಹಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 6 ಗಮನಿಸಿ. ಅಥವಾ ಪ್ರಶ್ನೆ ಅಂದ್ರೆ ಈ ಪ್ರಶ್ನೆಗೆ ನಿಮ್ಗೆ ಚಾಯ್ಸ್ ಇರುತ್ತೆ. 2 ಅಂಕಗಳ ಪ್ರಶ್ನೆಯಾಗಿದೆ. 20 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಕಂಡುಬರುವ ಕೆಲವು ವಸ್ತುಗಳ ರೋಧಶೀಲತೆಯನ್ನು ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿದೆ. ಅದನ್ನು ವೀಕ್ಷಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 1ನೇದು, ಬೆಳ್ಳಿ ಮತ್ತು ತಾಮ್ರದಲ್ಲಿ ಯಾವುದು ಉತ್ತಮ ವಿದ್ಯುತ್ ವಾಹಕ ಏಕೆ? ಇಲ್ಲಿ ಬೆಳ್ಳಿ ಮತ್ತೆ ತಾಮ್ರ ಇದರಲ್ಲಿ ಯಾವುದು ಉತ್ತಮ ವಿದ್ಯುತ್ ವಾಹಕ ಅಂತ ಕೇಳಿದ್ದಾರೆ. ವಿದ್ಯುತ್ ವಾಹಕ ಅಂದ್ರೆ ಏನು? ಯಾವ ವಸ್ತು ತನ್ನ ಮೂಲಕ ವಿದ್ಯುತ್ತನ್ನ ಹರಿಲಿಕ್ಕೆ ಅನುವು ಮಾಡಿಕೊಡುತ್ತೋ ಅದನ್ನ ವಿದ್ಯುತ್ ವಾಹಕ ಅಂತ ಕರೀತಾರೆ. ಹಾಗಿದ್ರೆ ಇಲ್ಲಿ ರೋಧಶೀಲತೆ ಅಂದರೇನು? ಅದಕ್ಕಿಂತ ಮೊದಲು ರೋಧ ಅಂದರೇನು? ಈಗ ವಾಹಕ ತನ್ನ ಮೂಲಕ ವಿದ್ಯುತ್ತನ್ನ ಹರಿಲಿಕ್ಕೆ ಕೊಡ್ತದೆ, ಆದ್ರೆ ಸ್ವಲ್ಪ ಪ್ರಮಾಣದಲ್ಲಿ ವಿರೋಧವನ್ನು ವ್ಯಕ್ತಪಡಿಸುತ್ತೆ. ಹಾಗೆ ವಿದ್ಯುತ್ ಪ್ರವಾಹ ತನ್ನ ಮೂಲಕ ಹರಿಲಿಕ್ಕೆ ವಾಹಕ ವ್ಯಕ್ತಪಡಿಸುವಂತಹ ವಿರೋಧವನ್ನ ರೋಧ ಅಂತ ಕರೀತಾರೆ. ಆ ರೋಧ ಏನಿದೆ ಅದು 1 ಮೀಟರ್ ತಂತಿಯಿಂದ ಹಾಗೆ ಅದರ ಅಡ್ಡ ಕೊಯ್ತ 1 ಮೀಟರ್ ಸ್ಕ್ವೇರ್ ಇದ್ರೆ ಆ ಸಂದರ್ಭದಲ್ಲಿ ಅದನ್ನ ರೋಧಶೀಲತೆ ಅಂತ ಕರೆಯಲಾಗುತ್ತೆ. ಈಗ ಉದಾಹರಣೆ, ತಾಮ್ರದ ತಂತಿ 1 ಮೀಟರ್ ಇದೆ, ಅದರ ಅಡ್ಡ ಕೊಯ್ತ 1 ಮೀಟರ್ ಸ್ಕ್ವೇರ್ ಇದೆ. ಅದು ಎಷ್ಟು ರೋಧವನ್ನ ಒಡ್ಡುತ್ತಾ ಇದೆ ಅದನ್ನ ರೋಧಶೀಲತೆ ಅಂತ ಕರೆಯಲಾಗುತ್ತೆ. ಈಗ ರೋಧಶೀಲತೆ ನೋಡಿ, ಟೆಂಪರೇಚರ್ ಅನ್ನ ಪರ್ಟಿಕ್ಯುಲರ್ ಆಗಿ ಕೊಟ್ಟಿದ್ದಾರೆ. ಯಾಕಂದ್ರೆ ಟೆಂಪರೇಚರ್ ಹೆಚ್ಚು ಕಡಿಮೆ ಆದ್ರೆ ರೋಧಶೀಲತೆ ಕೂಡ ಹೆಚ್ಚು ಕಡಿಮೆ ಆಗುತ್ತೆ. ಈಗ ಯಾವುದು ಹೆಚ್ಚು ರೋಧವನ್ನ ಒಡ್ಡುತ್ತದೆ ಅದು ಉತ್ತಮ ವಿದ್ಯುತ್ ವಾಹಕ ಅಲ್ಲ. ಯಾವುದು ಕಡಿಮೆ ರೋಧವನ್ನ ಒಡ್ಡುತ್ತದೆ ಅದು ಉತ್ತಮ ವಿದ್ಯುತ್ ವಾಹಕ. ಈಗ ರೋಧಶೀಲತೆ, ಬೆಳ್ಳಿ ಮತ್ತೆ ತಾಮ್ರದ ರೋಧಶೀಲತೆಯನ್ನ ಗಮನಿಸೋಣ. 2 10⁻⁻8 ಅಲ್ಲಿ ಇದೆ. ಈಗ ನೀವು ನಿಮ್ ಫ್ರೆಂಡು ಇಬ್ರು ಕೋಟ್ಯಾಧಿಪತಿಗಳಾಗಿದ್ದೀರಿ. ಯಾರು ಇಬ್ರಲ್ಲಿ ಯಾರು ಜಾಸ್ತಿ ಕೋಟ್ಯಾಧೀಶರು ಅಥವಾ ಯಾರು ಜಾಸ್ತಿ ಶ್ರೀಮಂತರು ಅಂತ ನೋಡ್ಲಿಕ್ಕೆ, ಈಗ ನಿಮ್ಮ ಹತ್ರ 25 ಕೋಟಿ ಇದೆ, ನಿಮ್ ಫ್ರೆಂಡ್ ಹತ್ರ 15 ಕೋಟಿ ಇದೆ ಅಂತ ಇಟ್ಕೊಳ್ಳಿ. ನೀವು 25 ಕೋಟಿ ಇದೆ ಅಲ್ವಾ, ನೀವು ಜಾಸ್ತಿ ಶ್ರೀಮಂತರು ಅಲ್ವಾ? ಅದೇ ತರ ಇಲ್ಲಿ 10⁻⁸ ಅನ್ನೋದು ಎರಡಕ್ಕೂ ಕಾಮನ್ ಇದೆ. ಹಾಗಾಗಿ ನಾವೇನನ್ನ ನೋಡೋಣ, 1.60 ಮತ್ತೆ 1.63 ಅನ್ನ ನೋಡೋಣ. ಇಲ್ಲಿ ತಾಮ್ರದ ರೋಧಶೀಲತೆ ಹೆಚ್ಚಾಗಿದೆ, ಹಾಗಿದ್ರೆ ಇದರ ವಾಹಕತೆ ಕಡಿಮೆ ಇರುತ್ತೆ. ಬೆಳ್ಳಿಯ ರೋಧಶೀಲತೆ ತಾಮ್ರಕ್ಕಿಂತ ಕಡಿಮೆ ಇದೆ, ಹಾಗಾಗಿ ಇದರ ವಾಹಕತೆ ಜಾಸ್ತಿ ಇರುತ್ತೆ. ಇಲ್ಲಿ ಕನ್ಫ್ಯೂಸ್ ಆಗೋದು ಬೇಡ. ರೋಧಶೀಲತೆ ಕಡಿಮೆ ಇದೆ ಅಂತ ಅನ್ಕೋಬೇಡಿ, ಇದು ವಾಹಕತೆಯನ್ನ ಬರ್ದಿದ್ದಾಗಿತ್ತು. ಹೊರಗೆ ವಾಹಕತೆ 1.60 ಅಂದ್ರೆ ಜಾಸ್ತಿ ಇದೆ ಬೆಳ್ಳಿದು, ತಾಮ್ರದ ವಾಹಕತೆ ಕಡಿಮೆ ಇದೆ. ಹಾಗಾಗಿ ಬೆಳ್ಳಿಯು ಉತ್ತಮ ವಾಹಕ. ಯಾಕೆಂದ್ರೆ ಬೆಳ್ಳಿಯ ರೋಧಶೀಲತೆಯು ತಾಮ್ರಕ್ಕಿಂತ ಕಡಿಮೆ. ಇಲ್ಲಿ ವಾಹಕತೆ ಕಡಿಮೆ ಇರುತ್ತೆ ತಾಮ್ರದ್ದು, ಬೆಳ್ಳಿ ಉತ್ತಮ ವಾಹಕ. ಬೆಳ್ಳಿಯು ಉತ್ತಮ ವಾಹಕ ಯಾಕೆಂದ್ರೆ ಬೆಳ್ಳಿಯ ರೋಧಶೀಲತೆ ಎಷ್ಟಿದೆ ನೋಡಿ, 1.60 ಇದೆ. ತಾಮ್ರದ ರೋಧಶೀಲತೆ 1.63 ಇದೆ. ತಾಮ್ರದ ರೋಧಶೀಲತೆ ಜಾಸ್ತಿ ಇದೆ, ಹಾಗಾಗಿ ಇದು ಬೆಳ್ಳಿಯಷ್ಟು ಉತ್ತಮ ವಾಹಕ ಅಲ್ಲ, ಆದ್ರೆ ಉತ್ತಮ ವಾಹಕ ಹೌದು. ಆದ್ರೆ ಇವೆರಡನ್ನ ಕಂಪೇರ್ ಮಾಡಿದಾಗ ಬೆಳ್ಳಿಯು ಉತ್ತಮ ವಾಹಕ ಅಂತ ಹೇಳಿರ್ತೀವಿ. ಥ್ಯಾಂಕ್ ಯು.